ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಗುರುಗ್ರಹ ಬಂದು ಅಕ್ಟೋಬರ್ 19ನೇ ತಾರೀಕು ವಕ್ರಿ ಆಗುತ್ತಿದ್ದಾರೆ. ಸೊ ಗುರು ತಕ್ಷಣಕ್ಕೆ ಮಿಥುನ ರಾಶಿಯಲ್ಲಿದೆ. ಗುರು ಮಿಥುನ ರಾಶಿ ಬಿಟ್ಟು ಅಕ್ಟೋಬರ್ 19ನೇ ತಾರೀಕು ಕಟಕ ರಾಶಿ ಕರ್ಕಾಟಕ ರಾಶಿಗೆ ಹೋಗ್ತಿದ್ದಾರೆ 19ನೇ ತಾರೀಕು. ಈ 19ನೇ ತಾರೀಕು ಗುರು ವಕ್ರಿ ಆಗೋದ್ರಿಂದ ಮಿಥುನ ರಾಶಿಗೆ ಏನೆಲ್ಲ ಅಡ್ವಾಂಟೇಜಸ್ ಅಂತ ಹೇಳ್ತಾ ಇದೀನಿ. ಅದು ಇಲ್ದಿರ ಗುರು ಕರ್ಕಾಟಕ ರಾಶಿಗೆ ಹೋಗಿ ಉಚ್ಚನಾಗ್ತಾನೆ. ಉಚ್ಚ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ಸಿಗುತ್ತೆ ಅಂತ ಡೀಟೇಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ಗುರುಗ್ರಹ ಇವಾಗ ಮಿಥುನ ರಾಶಿ ಇರೋದ್ರಿಂದ ಪ್ರೆಸೆಂಟ್ ನೀವು ಅನ್ಕೊಂಡ್ ಕೆಲಸ ಸ್ವಲ್ಪ ಒಂದು 50% ಕೆಲಸಗಳು ಬೇಗ ಆಗ್ತಿದೆ. ಬಟ್ ಬ್ಯಾಲೆನ್ಸ್ ಇರೋ 50% ಅಷ್ಟು ಬೇಗ ಆಗ್ತಿಲ್ಲ. ಯಾಕಂದ್ರೆ ಗುರು ರಾಶಿಯಲ್ಲಿ ಇರೋದ್ರಿಂದ, ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದವಾಗ ಹೇಳಿರ್ತೀನಿ, ಗುರು ಬಂದು ನಿಮ್ಮ ರಾಶಿ ಮಿಥುನ ರಾಶಿಯಲ್ಲಿ ಇರೋವಾಗ ನಿಮಗೆ ಸ್ವಲ್ಪ ಲೇಜಿ ಇರುತ್ತೆ, ಸೋಂಬೇರಿತನ ಇರುತ್ತೆ. ಅದು ಇಲ್ದಿರ ಸ್ವಲ್ಪ ಕೆಲ್ಸಗಳು ನಿಧಾನ ಆಗ್ತಾ ಇರುತ್ತೆ. ಮತ್ತೆ ನೀವು ಸ್ವಲ್ಪ ದಪ್ಪನೂ ಆಗಿರ್ತೀರಾ ಈ ಟೈಮಲ್ಲಿ. ಅವ್ರಿಗೆ ಈ ಮೆಡಿಟೇಷನ್ ಯೋಗ ಎಲ್ಲ ಹೇಳ್ತೀನಿ. ಸರಿ, ಈ ಟಾಪಿಕ್ ಈ ಕಥೆ ಎಲ್ಲ ಏನು ಬೇಡ. ಸೊ ಗುರು ಬಂದು ಮಿಥುನ ರಾಶಿಗೆ, ನಿಮ್ಮ ರಾಶಿಗೆ 2ನೇ ಮನೆ ಸೆಕೆಂಡ್ ಹೌಸ್ ಅಲ್ಲಿ ಗುರು ವಕ್ರಿ ಆಗ್ತಿದ್ದಾನೆ. ಅದು ಉಚ್ಚ ಸ್ಥಾನದಲ್ಲಿ ಆಗ್ತಾ ಇದ್ದಾನೆ. ಅದರಿಂದ ಅಕ್ಟೋಬರ್ 19ನೇ ತಾರೀಕಿಂದ ನವೆಂಬರ್ ತಿಂಗಳವರೆಗೂ ಇರ್ತಾನೆ. ಸೊ ಈ ಇರೋದ್ರಿಂದ ನಿಮಗೆ ಏನು ಉಪಯೋಗ ಆಗುತ್ತೆ, ನಿಮಗೆ ಏನು ಫಲ ಸಿಗುತ್ತೆ ಅಂತ ನೋಡೋಣ. ಗುರು ಬಂದು 2ನೇ ಮನೆಗೆ ಬರ್ತಿದೆ. 2 ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಹೌಸ್ ಏನ್ ಕೊಡ್ತಂದ್ರೆ ಮಾತುಕಾರಕ. ಸೊ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ದಿವಸ ನಾನಿನ್ನು ಒಂದು ಒಳ್ಳೆ ಸಂಬಂಧ ಹುಡುಕ್ತಾ ಇದ್ದೀನಿ, ನನಗಿನ್ನು ಮದುವೆ ಸೆಟ್ ಆಗ್ತಾ ಇಲ್ಲ. ಮದುವೆ ನೋಡಕ್ಕೆ ಸಂಬಂಧ ಬರ್ತಾರೆ, ಬಟ್ ನೋಡ್ಬಿಟ್ಟು ಏನು ಹೇಳ್ದಿರ ಸೈಲೆಂಟ್ ಆಗಿ ಇದ್ದೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮಗೆ ಮದುವೆ ಕೊಡೋ ಗ್ರಹನೇ ನಿಮಗೆ ಸಪ್ತಮಾಧಿಪತಿ ಬರೋದೇ ಗುರುಗ್ರಹ. ಸೊ ಆ ಗುರುಗ್ರಹ 2ನೇ ಮನೆಗೆ ಬರ್ತಿದ್ರಿಂದ ಫಸ್ಟ್ ನಿಮ್ಗಿನ್ನು ಸಂಬಂಧ ಬಂದು ನಿಮ್ ನೋಡ್ಕೊಂಡು ನಾಳೆ ಹೇಳ್ತೀನಿ ನಾಳಿದ್ದು ಹೇಳ್ತೀನಿ ಅಂತ ನಿಧಾನ ಮಾಡ್ತಿರೋರಿಗೆ ಬಂದು ಈ ಟೈಮಲ್ಲಿ ಖಂಡಿತ ಈ ಅಕ್ಟೋಬರ್ 19ರಿಂದ ನವೆಂಬರ್ ತಿಂಗಳು, ಈ 1 ತಿಂಗಳು ಇರೋದೇ ಜಸ್ಟ್ 1 ತಿಂಗಳು ಇರ್ತಾರೆ. ಈ 1 ತಿಂಗಳಲ್ಲಿ ಕಂಪಲ್ಸರಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ಬಿಡುತ್ತೆ. ಈ ಟೈಮಲ್ಲಿ ಖಂಡಿತ ಮದುವೆ ಮಾಡ್ಕೊಂತೀರ ಅಂದ್ಬಿಟ್ಟು ದೊಡ್ಡವರು ಹಿರಿಯರೆಲ್ಲ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಮ್ಯಾರೇಜ್ ಫೈನಲಿ ಕನ್ಫರ್ಮ್ ಆಗ್ಬಿಡುತ್ತೆ. ಮತ್ತೆ ಗುರು ದೃಷ್ಟಿ ನೋಡೋದ್ರಿಂದ, ಗುರುಗ್ರಹ ಬೇಸಿಕ್ ಆಗಿ ಕೇಂದ್ರ ಸ್ಥಾನ ನೋಡ್ತಾರಲ್ಲ, ಕೇಂದ್ರ ತ್ರಿಕೋನ ಸ್ಥಾನ, ಅದು ನೋಡೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಫಸ್ಟ್ ಆ 2ನೇ ಮನೆಯಲ್ಲಿ ಒಂದು ಮದುವೆ ಸೆಟ್ ಆಗ್ಬಿಡುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ಇನ್ಕ್ರಿಮೆಂಟ್. ಯಾಕಂದ್ರೆ ಗುರು 2ನೇ ಮನೆಗೆ ಬರ್ತಿದೆ, 2ಇಂದನೇ ಮನಿ. ಸೊ ಈ ಟೈಮಲ್ಲಿ ಕಂಪಲ್ಸರಿ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಇನ್ಕ್ರಿಮೆಂಟ್ 100% ಆಗೇ ಆಗುತ್ತೆ. ಗೋಚರ ಪ್ರಕಾರ ನಾನು ಹೇಳ್ತಿರೋದು ಪ್ರತಿಯೊಂದು ಮಾತು ಬರೀ ಗೋಚರ ಪ್ರಕಾರ ನಿಮ್ಮ ಜಾತಕದಲ್ಲಿ ಗ್ರಹಗಳು ಸ್ವಲ್ಪ ಚೆನ್ನಾಗಿ ನಿಮ್ಗೆ ಇವಾಗ ಏನಾದ್ರು ನಡೀತಾರೋ, ಗುರು ದಶ ಗುರು ಭುಕ್ತಿ ಆಗಿದ್ರೆ, ಸಪೋಸ್ ಯಾವುದೋ ಒಂದು ದಶ ಶನಿ ದಶ ಆಗಿರ್ಬೋದು, ಶನಿ ದಶದಲ್ಲಿ ಗುರು ಭುಕ್ತಿ ಏನಾದ್ರು ನಡೀತಿದ್ರೆ, ಇಲ್ಲಾಂದ್ರೆ ಗುರು ಅಂತರ್ಭುಕ್ತಿ ಏನಾದ್ರು ನಡೀತಿದ್ರೆ ಕಂಪಲ್ಸರಿ ಇನ್ಕ್ರಿಮೆಂಟ್ ಆಗ್ಬಿಡುತ್ತೆ. ಕಂಪಲ್ಸರಿ ಮ್ಯಾರೇಜ್ ಮದುವೆ ಅನ್ನೋದು ಫಿಕ್ಸ್ ಆಗುತ್ತೆ, ಒಪ್ಕೊಂತಾರೆ. ಮತ್ತೆ ಲವ್ ಸೇಮ್ ಅದೇ ರೀತಿ. ಯಾಕಂದ್ರೆ ಗುರು ದೃಷ್ಟಿ ನೋಡೋದ್ರಿಂದ ಮಂಗಳ ಗ್ರಹನ ನೋಡ್ತಾ ಇದ್ದಾರೆ, ಮಂಗಳ ರಾಶಿ ಅಧಿಪತ ಗ್ರಹ. ಅದರಿಂದ ಏನಾಗುತ್ತಂದ್ರೆ ಕಂಪಲ್ಸರಿ ಈ ಟೈಮಲ್ಲಿ ನಿಮ್ಗೊಂಥರ ಲಾಟ್ರಿ ಇದ್ದಂಗೆ. ನೀವೇನಾದ್ರೂ ಲವ್ ಮಾಡ್ತಿದ್ದು ನಮ್ಮನೇಲಿ ಒಪ್ಕೊಂತ ಇಲ್ಲ ಅನ್ನೋರ್ಗೆ ಕಂಪಲ್ಸರಿ ಈ ಟೈಮಲ್ಲಿ ಲವ್ ಮ್ಯಾರೇಜ್ಗೆ ಫ್ಯಾಮಿಲಿನ ಕನ್ವಿನ್ಸ್ ಮಾಡಿ ಒಪ್ಕೊಳೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಅದು ಇಲ್ದಿರ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್. ನೀವೇನಾದ್ರೂ ತುಂಬಾ ತಿಂಗಳು, ತುಂಬಾ ವರ್ಷಗಳ ನಂತರ ಲಾಸ್ಟ್ ಯಾವಾಗೋ 1 ವರ್ಷ 2 ವರ್ಷಕ್ಕೆ ಮುಂಚೆ ಏನಾದ್ರು ನೀವು ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈ ಟೈಮಲ್ಲಿ ಈ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಖಂಡಿತ ಅದು ಸ್ವಲ್ಪ ಜಾಸ್ತಿ ಅಪ್ ಆಗುತ್ತೆ, ರೈಸ್ ಆಗುತ್ತೆ. ಖಂಡಿತ ನಿಮ್ಮ ಶೇರ್ಸ್ಗೆ ಒಳ್ಳೆ ಪ್ರಾಫಿಟ್ ಕಂಪಲ್ಸರಿ ಬಂದೇ ಬರುತ್ತೆ. ಅದ್ರಗಿಂತ ಮೇನ್ ಇಂಪಾರ್ಟೆಂಟ್ ಬಂದು ಮಗು. ತುಂಬಾ ಜನ ನಾನು ಕೇಳ್ತಾನೆ ಇರ್ತಾರೆ, ಸೊ ಬೇಬಿಗೆ ಟೆಸ್ಟ್ ಮಾಡಿಸ್ತಾ ಇದ್ದೀನಿ, ಅದಿನ್ನೂ ರಿಪೋರ್ಟ್ ಬಂದ್ಬಿಟ್ಟು ಸ್ವಲ್ಪ ಡಿಗ್ರಿ ಕಮ್ಮಿ ಇದೆ, ಮೈನಸ್ ಇದೆ ಅಂತ ತೋರಿಸಿದೆ. ಬಟ್ ಈ ಟೈಮಲ್ಲಿ ಗುರುಗ್ರಹ ಸಪೋರ್ಟ್ ಇಂದ ಕಂಪಲ್ಸರಿ ಮಗು ಆಗೋದಕ್ಕೆ
ತುಂಬಾ ಪಾಸಿಬಿಲಿಟಿ ಇದೆ ರೀ. ಅದು ಇಲ್ದಿರ ಗುರು ದೃಷ್ಟಿ ಮಂಗಳ ಮೇಲೆ ಬೀಳ್ತಿದೆ. ಸೊ ಮಂಗಳ ಗ್ರಹನು ನಿಮ್ಮ ಮಿಥುನ ರಾಶಿಗೆ ಮಂಗಳ 5 ಮನೆಯಿಂದ ಖಂಡಿತ ಮಿಥುನ ರಾಶಿಗೆ ಈ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಖಂಡಿತ ಅದು ಗ್ರೀನ್ ಮಾರ್ಕ್ ಅಂತ ಗೊತ್ತಾಗುತ್ತೆ. ಮತ್ತೆ ಕಂಪಲ್ಸರಿ ನಿಮಗೆ ಮಗು ಆಗುತ್ತೆ ಅಂತ ನೀವು ಟೆಸ್ಟ್ ಅಲ್ಲಿ ರಿಸಲ್ಟ್ ಖಂಡಿತ ಪಾಸ್ ಆಗುತ್ತೆ. 100% ಅಲ್ಲ 200% ಮಿಥುನ ರಾಶಿ ಲೇಡೀಸ್ಗೆ ಗಂಡು ಮಗು ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಖಂಡಿತ ಗುರುಗ್ರಹ ಆಶೀರ್ವಾದದಿಂದ ಮಂಗಲ ಗ್ರಹ ಸಪೋರ್ಟ್ ಇಂದ ಕಂಪಲ್ಸರಿ ನಿಮಗೆ ಬಂದು ಗಂಡು ಮಗು ಆಗುತ್ತೆ ಅಂತ ತೋರಿಸಿದೆ. ಕಂಪಲ್ಸರಿ ಗಂಡು ಮಗು ಆಗ್ಬಿಡುತ್ತೆ. ಇದರಲ್ಲಿ ಯಾವುದೇ ತರ ಏನು ಸ್ವಲ್ಪ ಟೈಮ್ ತಕೊಬಹುದು. ಸ್ವಲ್ಪ ಗ್ರಹಗಳು ಡಿಗ್ರಿ ವೈಸ್ ಇರುತ್ತಲ್ವಾ, ಮತ್ತೆ ನಿಮ್ ನಡೀತಾ ದಶಾಭುಕ್ತಿ ಗೋಚರ ಪ್ರಕಾರ ಏನೋ ಮಗು ಕೊಡೋದಕ್ಕೆ ರೆಡಿಗ ಇದೆ ಗುರು ಗ್ರಹ ಮಂಗಳ ಗ್ರಹ. ಅದೇ ನಿಮ್ ಜಾತಕ ಪ್ರಕಾರ ದಶಾಭುಕ್ತಿ ಅಂತ ನೋಡ್ಬೇಕು. ದಶಾಭುಕ್ತಿ ಪ್ರಕಾರ ಯಾವ ದಶೆ ನಡೀತಿದೆ, ಯಾವ ಭುಕ್ತಿ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ, ಅದು ಬಹಳ ತುಂಬಾ ಇಂಪಾರ್ಟೆಂಟ್. ಈ ಗೋಚರ ಫಲ ಅನ್ನೋದು ಜಸ್ಟ್ 20% ರೀ ಅಷ್ಟೇ. ಇವಾಗ ಹೇಳೋ ಈ ಗೋಚರ ಫಲ ಈ ಪ್ರಪಂಚದಲ್ಲಿ ಎಷ್ಟು ಜನ ಮಿಥುನ ರಾಶಿ ಅವರೆಲ್ಲರಿಗೂ ಹೋಗಿ ಸೇರುತ್ತೆ ಈ ಗೋಚರ ಫಲ ಅನ್ನೋದು. ಆದರೆ ದಶಾಭುಕ್ತಿ ಅನ್ನೋದು ನಿಮ್ಮ ಸ್ವಂತ ಜಾತಕ, ನಿಮ್ಮ ಹತ್ರ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಅಲ್ಲಿ ಬರ್ದಿಕ್ಕಿರುತ್ತೆ ಲಿಸ್ಟು. ಆ ಜಾತಕ ಪ್ರಕಾರ ನಿಮ್ಗೆ ನಡೀತಿರೋ ದಶಾಭುಕ್ತಿ ಇರುತ್ತೆ. ಆ ದಶಾಭುಕ್ತಿ ಇರೋ ಗ್ರಹಗಳು ಇವಾಗ ನಡೀತಿರೋ ಗೋಚರ ಫಲ ಸಪೋರ್ಟ್ ಮಾಡಿದಾಗ 100% ನಿಮಗೆ ಚೆನ್ನಾಗಿ ಗ್ರಹಗಳು ವರ್ಕ್ ಆಗುತ್ತೆ. ಈ ಟೈಮಲ್ಲಿ ಇನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನನಗಿನ್ನೂ ಪ್ರಮೋಷನ್ ಆಗ್ತಿಲ್ಲ ಅಂದ್ರೆ ಖಂಡಿತ ಗುರುಗ್ರಹ 2ನೇ ಮನೆಗೆ ಬಂದು 10ನೇ ಮನೆ ದೃಷ್ಟಿ ನೋಡೋದ್ರಿಂದ ಕಂಪಲ್ಸರಿ ಹೇಳ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳು ನವೆಂಬರ್ ತಿಂಗಳು ಪ್ರಮೋಷನ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಈ ಟೈಮಲ್ಲಿ ಇದು ಜಸ್ಟ್ ಒಂದ್ ತಿಂಗಳು ಮಾತ್ರ ಗುರು ವಕ್ರಿ ಆಗ್ತಾನೆ. ಗುರು ವಕ್ರಿ ಆದ ನಂತರ ಮತ್ತೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಗುರು ಬಂದ್ಬಿಟ್ಟು ಸೇಮ್ ನಿಮ್ಮ ಮಿಥುನ ರಾಶಿಗೆ ಬಂದ್ಬಿಡ್ತಾನೆ. ಜಸ್ಟ್ ಒಂದೇ ತಿಂಗಳಲ್ಲಿ ಇಷ್ಟೊಂದು ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಒಂದೊಂಥರ ಮಿರಾಕಲ್ ತರ ಇರೋದೇ ಒಂದೇ ತಿಂಗಳು. ಗುರು 2ನೇ ಮನೆ ಕಟಕ ರಾಶಿಯಲ್ಲಿ ಕುತ್ಕೊಂಡು ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಕೊಡ್ತಾನೆ, ಮದುವೆ ಸೆಟ್ ಮಾಡಿಸ್ತಾನೆ, ಮಗು ಕೊಡ್ತಾನೆ, ಇನ್ಕ್ರಿಮೆಂಟ್ ಮಾಡಿಸ್ತಾನೆ, ಪ್ರಮೋಷನ್ ಮಾಡ್ತಾನೆ. ಸ್ವಲ್ಪ ಇನ್ನು ಈ ಸ್ಟಾರ್ಟಿಂಗ್ ಈ ವರ್ಷದಿಂದ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಜಸ್ಟ್ ನಮ್ಮನ್ನ ನಾವು ಪುಷ್ ಮಾಡ್ತಾ ಇದ್ದೇನೋ ಸ್ವಲ್ಪ ಕೆಲ್ಸಗಳು ನಿಧಾನ ಆಗ್ತಿತ್ತು. ಬಟ್ ಈ ಒಂದು ತಿಂಗಳಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಹಂಗಂದ್ರೆ ಒಂದೇ ತಿಂಗಳೇ ಈ ರಿಸಲ್ಟ್ ಅಲ್ಲ. ಮತ್ತೆ ಏನ್ ಮಾಡೋದಂದ್ರೆ ಒಂದೇ ತಿಂಗಳು ಮಾತ್ರ ಅಲ್ಲ ರೀ, ಗುರು ಅಕ್ಟೋಬರ್ 19 ನವೆಂಬರ್ ತಿಂಗಳವರೆಗೂ ಒಂದ್ ತಿಂಗಳು ಮಾತ್ರ ಗುರು ವಕ್ರ ಆಗಿರ್ತಾನೆ ಕಟಕ ರಾಶಿಲಿ ಕುತ್ಕೊಂಡು. ಒಂದ್ ತಿಂಗಳಲ್ಲಿ ಆಗ್ದಿರೋ ಕೆಲ್ಸಗಳು, ನಿಂತೋಗಿರೋ ಕೆಲ್ಸಗಳು, ಇವಾಗ ಮನೆ ಸೇಲ್ ಮಾಡಕ್ ಆಗ್ತಿಲ್ಲ, ಮನೆ ಕಟ್ಟಕ್ ಆಗ್ತಿಲ್ಲ, ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಒಂದು ಟರ್ನ್ ಲೆವೆಲ್ ಇಲ್ಲ, ಒಂದು ದೊಡ್ಡ ಪೀಕ್ ಲೆವೆಲ್ ಇಲ್ಲ ಅನ್ನೋರ್ಗೆ ಈ ಒಂದು ತಿಂಗಳಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಒಂದ್ ತಿಂಗಳಾದ್ಮೇಲೆ ಮತ್ತೆ ಏನಾಗುತ್ತಂದ್ರೆ ಒಂದ್ ತಿಂಗಳಾದ್ಮೇಲೆ ಕಟಕ ರಾಶಿಯಿಂದ ಗುರು ಒಂದ್ ತಿಂಗಳ ನಂತರ ಮತ್ತೆ ಮಿಥುನ ರಾಶಿಗೆ ಬರುತ್ತೆ. ಮತ್ತೆ ಮಿಥುನ ರಾಶಿಗೆ ಬಂದ್ಬಿಟ್ಟೆ ಈ ಸರಿ ಮಿಥುನ ರಾಶಿಗೆ ಗುರು ಬಂದೆ ಇಷ್ಟ ದಿವಸ ನೀವು ಒಂದು ನಾರ್ಮಲಿ ಇವಾಗ ನೀವು ಎಲ್ಲರೂ 2 ವೀಲರ್ ನೋಡಿರ್ತೀರಾ, ಫಸ್ಟ್ ಗೇರ್ ಹಾಕೊಂಡು ಇಷ್ಟ ದಿವಸ ಹೋಗ್ತಿದ್ರಿ. ಅಂದ್ರೆ ಫಸ್ಟ್ ಗೇರ್ ಹಾಕೊಂಡು ಒಂದು 3 ತಿಂಗಳು ಹೋಗಿದ್ದೀರಾ, ಇವಾಗ ಸೆಕೆಂಡ್ ಗೇರ್ ಅಲ್ಲಿ ನೀವು ಹೋಗ್ತಿದ್ದೀರಾ. ನಿಮ್ಮ ಮಿಥುನ ರಾಶಿ ಲೈಫ್ ಸೆಕೆಂಡ್ ಗೇರ್ ಅಲ್ಲಿ ಲೈಫ್ ಹೋಗ್ತಿದೆ. ಇವಾಗ ಸಡನ್ ಆಗಿ ಗುರು ವಕ್ರಗತಿ ಆಗೋದ್ರಿಂದ, ಗುರು ರೆಟ್ರೋಗೇಟ್ ಆಗೋದ್ರಿಂದ ಆ ಒಂದ್ ತಿಂಗಳಲ್ಲಿ ಗುರು ಬಂದು ಮೂರನೇ ಗೇರ್ ಆಗದೆ ಹೆಂಗಿರುತ್ತೆ, ಒಂದೆಲ್ಲ ಫ್ರೀ ಆಗಿ ಸ್ವಲ್ಪ ಚೆನ್ನಾಗಿ ಫಾಸ್ಟ್ ಆಗಿ ಸ್ಪೀಡ್ ಹೋಗ್ಬೋದಲ್ಲ. ಸೊ ಗುರು ನಿಮ್ಗೆ 3ನೇ ಗೇರ್ ಅಲ್ಲಿ ಹಾಕಿ ಈ ಒಂದು ತಿಂಗಳು ಕಟಕ ರಾಶಿಲಿ ಇದ್ಕೊಂಡು ಚೆನ್ನಾಗಿ ಒಂದು ಟಾಪ್ ಸ್ಪೀಡ್ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಪೀಡ್ ಕರ್ಕೊಂಡು ಹೋಗಿ 3ನೇ ಗೇರ್ ಅಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ನಿಮ್ಮ ರಾಶಿಗೆ ಬರ್ತಾರೆ. ನಿಮ್ ರಾಶಿಗೆ ಬಂದ ತಕ್ಷಣ ಮತ್ತೆ ಹಿಂದಕ್ಕೆ ಬರೋದಿಲ್ಲ. ನಿಮ್ ರಾಶಿ ಮಿಥುನ ರಾಶಿಗೆ ಬಂದು ಅಲ್ಲಿಂದ 3ನೇ ಗೇರು ಶಿಫ್ಟ್ ಮಾಡಿ ಮತ್ತೆ 4ನೇ ಗೇರ್ ಹಾಕ್ತಾರೆ. 4ನೇ ಗೇರ್ ಹಾಕಿ ಒಂಥರ ಟಾಪ್ ಸ್ಪೀಡ್ ಆಗಿ ಹೋಗ್ತಾರೆ. ನಿಮ್ಗೆ ಅರ್ಥ ಆಗಿತ್ತು ಅನ್ಕೊಂತೀನಿ. ಡ್ರೈವಿಂಗ್ ಮಾಡೋರು ಎಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ. ಇಷ್ಟ ದಿವಸ 2025 ಶುರುವಾಗ್ದ ನಿಂಕ ನಿಮ್ಮ ಲೈಫು ಫಸ್ಟ್ ಗೇರ್ ಅಲ್ಲಿ ಹೋಯ್ತು, ಸೆಕೆಂಡ್ ಗೇರ್ ಅಲ್ಲಿ ಹೋಗ್ತಾ ಇದೆ, 3ನೇ ಗೇರಕ್ಕೆ ಇನ್ನು ಹೋಗ್ತಿಲ್ಲ. ಆ 3ನೇ ಗೇರ್ ಅಲ್ಲಿ ಹಾಕಿ ನೀವು ಮುಂದೆ ಲೈಫಲ್ಲಿ ಹೋಗೋದ್ರಕ್ಕೆ ಈ ಗುರುಗ್ರಹ ಕಟಕ ರಾಶಿ ಉಚ್ಚ ಸ್ಥಾನದಲ್ಲಾಗಿ ಒಂದು ತಿಂಗಳು ನಿಮಗೆ ಶುಭ ಫಲ ಕೊಡ್ತಿದೆ.
ನಂತರ 1 ತಿಂಗಳ ನಂತರ ನಿಮ್ಮ ರಾಶಿಗೆ ಬರೋದ್ರಿಂದ ನಿಮ್ಮ ರಾಶಿಗೆ ಬಂದ್ಮೇಲೆ 3ನೇ ಗೇರಿಂದ ಮತ್ತೆ ಶಿಫ್ಟ್ ಮಾಡಿ 4ನೇ ಗೇರಲ್ಲಿ ಹಾಕಿ ಹೈ ಟಾಪ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಇದು ವಕ್ರಗತಿ. ಇದು ಟಾಪ್ ಸ್ಪೀಡ್ ಅಲ್ಲಿ ನೆಕ್ಸ್ಟ್ 2026 ಹೋಗುತ್ತೆ. ಏಪ್ರಿಲ್ ತಿಂಗಳವರೆಗೂ ಹೋಗುತ್ತೆ. ಈ ರೀತಿ ಗುರು ವಕ್ರಿ ಫಲ ನಿಮಗೆ ಮಿಥುನ ರಾಶಿ ವರ್ಕ್ ಆಗುತ್ತೆ. ನಾನು ಇಷ್ಟೊತ್ತು ತಿಳಿದು ಬರೀ ಗೋಚಾರ ಫಲ ಮಾತ್ರ. ಇನ್ನು ನಿಮಗೆ ಡೀಟೇಲ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕಂದ್ರೆ ನಿಮ್ಮ ಜಾತಕ ತಕ್ಕೊಂಡು ನಡೀತಾರ ದಶಾ ಭುಕ್ತಿ ನೋಡ್ಕೊಳ್ಳಿ. ಆ ದಶೆಯಲ್ಲಿ ಭುಕ್ತಿಯಲ್ಲಿ ಇವಾಗ ಏನು ನಿಮ್ಗೆ ಗುರು ದಶೆ ನಡೀತಿದ್ದೆ ಈ ಫಲಗಳು ಬೇಗ ವರ್ಕ್ ಆಗುತ್ತೆ. ಇಲ್ಲ ನಮಗೆ ಬೇರೆ ದಶೆ ನಡೀತಿದೆ ಬಟ್ ಗುರು ಭುಕ್ತಿ ನಡೀತಿದೆ ಅಂದ್ರೆ ಇವಾಗ್ಲೂ ವರ್ಕ್ ಆಗುತ್ತೆ. ಇಲ್ಲ ನನಗೆ ದಶ ಇಲ್ಲ ಭುಕ್ತಿ ಏನಿಲ್ಲ ಅಂದ್ರೆ ಅಂತರ್ಭುಕ್ತಿ ಅಂತ ಇರುತ್ತೆ. ಅಂತರ್ಭುಕ್ತಿ ಎಲ್ಲಾದ್ರೂ ಗುರು ಭುಕ್ತಿ ನಡೀತಾ ಇದೆ ಕಂಪಲ್ಸರಿ. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ರೀತಿ ವರ್ಕ್ ಆಗುತ್ತೆ. ನಾನು ಇಷ್ಟೊತ್ತು ತಿಳಿದು ಗೋಚಾರ ಫಲ 20% ಮಾತ್ರ. ಸಾಮಾನ್ಯವಾಗಿ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಗುರು ವಕ್ರಗತಿಗೆ ನಿಮ್ ರಾಶಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತುಂಬಾ ಜನ ಏನೇನೋ ಹೇಳ್ತಾರೆ. ಅವೆಲ್ಲ ನಂಬಕ್ ಹೋಗ್ಬೇಡಿ. 1 ತಿಂಗಳು ಖಂಡಿತ ನಿಮ್ ಲೈಫ್ ಅಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅದು ಗುರುಗ್ರಹ ತಂದ್ಕೊಡುತ್ತೆ. ಸಾಧ್ಯವಾದ್ರೆ ಯಾವಾಗ್ಲೂ ನಿಮ್ಮ ಕೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಯಾವಾಗ್ಲೂ ಹಲ್ದಿ ಕಲರ್ ದಾರ ಅರಿಶಿನ ಕಲರ್ ದಾರ ತೆಗ್ದಿಟ್ಕೊಳ್ಳಿ. ಈ ಟೈಮಲ್ಲಿ ಸಾಧ್ಯವಾದ್ರೆ ನೀರು ದಾನ ಮಾಡಿ. ಯಾಕಂದ್ರೆ ಗುರುಗ್ರಹ ಕಟಕ ರಾಶಿಗೆ ಬರ್ತಿರೋದು. ಕಟಕ ರಾಶಿ ಬಂದ್ಬಿಟ್ಟು ತಾಯಿ ಸಂಬಂಧಪಟ್ಟಿರೋ ಒಂದು ಇದು ಮತ್ತೆ ನೀರಿಗೆ ಸಂಬಂಧಪಟ್ಟಿರೋ ಗ್ರಹ. ಸಾಧ್ಯವಾಗದೆ ಈ ಟೈಮಲ್ಲಿ ಈ ವಯಸ್ಸಾಗ್ದವ್ರಿಗೆ ಈ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆಚೆಗಡೆ ಇರೋರಿಗೆ ಪ್ರತಿ ಗುರುವಾರ ತಿಂಗಳಿಗೊಂದ್ಸರಿ ಇಲ್ಲ ನನಗೆ ಪ್ರತಿ ಗುರುವಾರ ನನಗೆ ಮಾಡೋಕ್ಕೆ ಸಾಧ್ಯವಾಯ್ತು ಅಂದ್ರೆ ಪ್ರತಿ ಗುರುವಾರ ಅವ್ರಿಗೆ ಹಲ್ದಿ ಕಲರ್ ಮಾಡಿ ಅನ್ನೋದು ತಿಂಡಿ ಊಟ. ಅದು ಎಕ್ಸಾಂಪಲ್ ಒಂದು ಲಡ್ಡು ಆಗಿರ್ಬೋದು, ಇಲ್ಲಾಂದ್ರೆ ಕೇಸರಿ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು. ಹಲ್ದಿ ನೋಡಕ್ಕೆ ತಿನ್ನೋ ಊಟ ಯೆಲ್ಲೋ ಕಲರ್ ಹಲ್ದಿ ಕಲರ್ ಇರಬೇಕು. ಚಿತ್ರಾನ್ನ, ಕೇಸರಿ ಮತ್ತೆ ಲೆಮನ್ ರೈಸ್ ಬರುತ್ತೆ, ಲಡ್ಡು ಬೂಂದಿ ಇವೆಲ್ಲ ಬರುತ್ತೆ, ಅದು ಯೆಲ್ಲೋ ಕಲರ್ ಇರಬೇಕು. ಆ ಊಟ ತಿಂಗಳಿಗೆ 1 ಗುರುವಾರ ಇಲ್ಲ ಪ್ರತಿ ಗುರುವಾರ ಸಾಧ್ಯವಾದ್ರೆ ತಕ್ಕೊಡಿ. ಅದ್ರ ಜೊತೆಗೆ ಮಿಸ್ ಮಾಡಿದ್ರೆ ನೀರು ಬಾಟ್ಲು ತಕ್ಕೊಡಿ. ನಿಮ್ಮ ಕೈಗೆ ಯಾವಾಗ್ಲೂ ಅರಿಶಿನ ಕಲರು ಹಲ್ದಿ ಕಲರ್ ದಾರ ಇಟ್ಕೊಳ್ಳಿ. ಇಲ್ಲ ನಮ್ಗೆ ದಾರ ಕಟ್ಕೊಳಕ್ ಪಾಸಿಬಲ್ ಅಂದ್ರೆ ನಿಮ್ಮ ಜೋಪಲ್ಲಿ ಯಾವಾಗ್ಲೂ ಯೆಲ್ಲೋ ಕಲರ್ ಕರ್ಚೀಫ್ ಯೂಸ್ ಮಾಡಿ. ಸಾಧ್ಯವಾದ್ರೆ ನನಗೆ ಸ್ವಲ್ಪ ಟ್ರಾವೆಲ್ ಮಾಡಕ್ ಇಷ್ಟ, ನನಗೆ ಎಷ್ಟೇ ದೂರ ಬೇಕಾದ್ರೂ ಹೋಗ್ತೀನಿ ಅಂದ್ರೆ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಯೂಟ್ಯೂಬ್ ಅಲ್ಲಿ ಇಲ್ಲ ಗೂಗಲ್ ಹೋಗಿ ಸರ್ಚ್ ಮಾಡಿ ಆಲಂಗುಡಿ ಗುರು ಟೆಂಪಲ್. ಇದು ತಿರುವಾರೂರ್ ಡಿಸ್ಟಿಕ್ ತಮಿಳ್ನಾಡಲ್ಲಿ ಬರುತ್ತೆ, ಕುಂಭಕೋಣಂ ನಿಯರ್ ಬರುತ್ತೆ. ಸಾಧ್ಯವಿದ್ರೆ ಅಲ್ಲಿಗೊಂದ್ಸರಿ ಹೋಗ್ಬಾರಿ. ಇಲ್ಲ ನನಗೆ ಅಷ್ಟು ದೂರ ಟ್ರಾವೆಲ್ ಮಾಡಕ ಆಗೋದೇ ಇಲ್ಲ ಅಂದ್ರೆ ಮನೆ ಪಕ್ಕದಲ್ಲಿರೋ ನಮ್ಮ ಇಡೀ ಕರ್ನಾಟಕದಲ್ಲಿ ತುಂಬಾ ಜನ ಡಿವೋಟಿ ಬಂದ್ಬಿಟ್ಟು ರಾಯರು, ರಾಘವೇಂದ್ರ ಸ್ವಾಮಿ ರಾಯರಿದ್ದಾರೆ, ಅವ್ರ ದೇವಸ್ಥಾನಕ್ಕೆ ಹೋಗ್ಬಾರ್ದು, ತುಂಬಾ ಉತ್ತಮ. ಪ್ರತಿ ಗುರುವಾರ ರಾಯರು ಟೆಂಪಲ್ ಹೋಗಿ ಇಲ್ಲಾಂದ್ರೆ ಸಾಯಿಬಾಬಾ ಟೆಂಪಲ್ ಹೋಗಿ ಜಸ್ಟ್ ರಾಘವೇಂದ್ರ ಸಾಯಿಬಾಬಾ ಟೆಂಪಲ್ ಹೋಗಿ ಬರೋದು. ಕೈಗೆ ಒಂದು ಅರ್ಶಿನ ಕಲರ್ ದಾರ ಕಟ್ಕೊಳೋದು. ಅರ್ಶಿನ ಕಲರ್ ಇರೋ ಫುಡ್ ಐಟಮು ಬಡವರಿಗೆ, ವಯಸ್ಸಾಗ್ದವ್ರಿಗೆ, ಈ ರೋಡ್ ಸೈಡು ದೇವಸ್ಥಾನ ಹತ್ರ ಇರೋರಿಗೆ ದಾನ ಮಾಡೋದು ತುಂಬಾ ಉತ್ತಮ ಆಗಿರುತ್ತೆ. ನಿಮ್ಗೇನಾದ್ರೂ ಇನ್ನೂ ಸ್ವಲ್ಪ ಕೆಲ್ಸಗಳು ಚೆನ್ನಾಗಿ ವರ್ಕ್ ಆಗ್ಬೇಕಂದ್ರೆ ನಾನು ಯಂತ್ರ ತಾಯೆತ್ತು ಕೊಡ್ತೀನಿ. ಆ ಯಂತ್ರ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನನಗಿನ್ನೂ ಕೆಲ್ಸಗಳು ಇನ್ನೂ ಬೇಗ ಆಗ್ತಿಲ್ಲ, ಕೆಲ್ಸಗಳು ನಡೀತಿದೆ, ಇನ್ನೂ ಸ್ವಲ್ಪ ಬೇಗ ಆಗ್ಬೇಕು, ಒಂದು ಪ್ರಮೋಷನ್ ಆಗ್ಬೇಕು, ಒಂದು ಮಗು ಆಗ್ಬೇಕು, ಒಂದು ಕೋರ್ಟ್ ಕೇಸ್ ಕ್ಲಿಯರ್ ಆಗ್ಬೇಕು, ಇನ್ನು ಕೆಲಸಗಳು ಬೇಗ ಆಗ್ಬೇಕಂದ್ರೆ ಯಂತ್ರ ತಾಯೆತ್ತು ಕೊಡ್ತೀನಿ. ಅದ್ರಿಗೆ ಯಂತ್ರ ತಾಯೆತ್ತುಗೆ ಎಷ್ಟು ರೇಟ್ ಅಂತ ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನು ಡೀಟೇಲ್ ನಿಮ್ ಜಾತಕ ಬಗ್ಗೆ, ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಮಿಸ್ ಮಾಡಿದ್ರ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಮಿಸ್ ಮಾಡಿದ್ರ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.